ಒಂದನೆಯ ಪ್ರಶ್ನೆ, ಕೆಳಗಿನ ಯಾವ ವಿಧಿಯಲ್ಲಿ ಸಾರ್ವಜನಿಕ ಉದ್ಯೋಗದ ವಿಷಯಗಳಲ್ಲಿ ಅವಕಾಶದ ಸಮಾನತೆಯನ್ನು ಉಲ್ಲೇಖಿಸಲಾಗಿದೆ? ಒಂದನೆಯ ಆಪ್ಷನ್ ವಿಧಿ 14, ಎರಡನೆಯ ಆಪ್ಷನ್ ವಿಧಿ 15, ಮೂರನೆಯ ಆಪ್ಷನ್ ವಿಧಿ 16, ನಾಲ್ಕನೆಯ ಆಪ್ಷನ್ ವಿಧಿ 17. ಸರಿ ಉತ್ತರ ವಿಧಿ 16. ಎರಡನೆಯ ಪ್ರಶ್ನೆ, ಲೋಕಸಭೆಯ ಸಭಾಧ್ಯಕ್ಷರನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ? ಒಂದನೆಯ ಆಪ್ಷನ್ ಅಧ್ಯಕ್ಷರು, ಎರಡನೆಯ ಆಪ್ಷನ್ ಸಭಾ ಅಧ್ಯಕ್ಷರು, ಮೂರನೆಯ ಆಪ್ಷನ್ ಉಪಾಧ್ಯಕ್ಷರು, ನಾಲ್ಕನೆಯ ಆಪ್ಷನ್ ಡೆಪ್ಯೂಟಿ ಸ್ಪೀಕರ್. ಸರಿ ಉತ್ತರ ಸಭಾ ಅಧ್ಯಕ್ಷರು. ಮೂರನೆಯ ಪ್ರಶ್ನೆ, ಕೆಳಗಿನ ಯಾವ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯು ಭಾರತೀಯ ಸಂವಿಧಾನಕ್ಕೆ ಶಿಕ್ಷಣದ ಹಕ್ಕನ್ನು ಸೇರಿಸಿದೆ? ಒಂದನೆಯ ಆಪ್ಷನ್ 85, ಎರಡನೆಯ ಆಪ್ಷನ್ 88, ಮೂರನೆಯ ಆಪ್ಷನ್ 87, ನಾಲ್ಕನೆಯ ಆಪ್ಷನ್ 86. ಸರಿ ಉತ್ತರ 86. ನಾಲ್ಕನೆಯ ಪ್ರಶ್ನೆ, ಕೆಳಗಿನ ಯಾವ ಕಾರ್ಯಗಳು ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಗೆ ಬರುವುದಿಲ್ಲ? ಒಂದನೆಯ ಆಪ್ಷನ್ ಸಾರ್ವಜನಿಕ ಆರೋಗ್ಯ, ಎರಡನೆಯ ಆಪ್ಷನ್ ಕಾನೂನು ಮತ್ತು ಸುವ್ಯವಸ್ಥೆ, ಮೂರನೆಯ ಆಪ್ಷನ್ ಸ್ವಚ್ಛತೆ, ನಾಲ್ಕನೆಯ ಆಪ್ಷನ್ ಜನನ ಮತ್ತು ಮರಣದ ನೋಂದಣಿ. ಸರಿ ಉತ್ತರ ಕಾನೂನು ಮತ್ತು ಸುವ್ಯವಸ್ಥೆ. ಐದನೆಯ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ಭಾಗವು ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ವ್ಯವಹರಿಸುತ್ತದೆ? ಒಂದನೆಯ ಆಪ್ಷನ್ ಭಾಗ 6, ಎರಡನೆಯ ಆಪ್ಷನ್ ಭಾಗ 7, ಮೂರನೆಯ ಆಪ್ಷನ್ ಭಾಗ 9, ನಾಲ್ಕನೇ ಆಪ್ಷನ್ ಭಾಗ 8. ಸರಿ ಉತ್ತರ ಭಾಗ 8. ಆರನೆಯ ಪ್ರಶ್ನೆ, ಸಿದ್ಧಾಂತ ಭವಿಷ್ಯದಲ್ಲಿ ಕಾನೂನು ರಚನೆಯ ಆಧಾರವಾಗಿರಬೇಕು ಎಂದು ಯಾರು ಹೇಳಿದರು? ಒಂದನೆಯ ಆಪ್ಷನ್ ಪಂಡಿತ್ ನೆಹರು, ಎರಡನೆಯ ಆಪ್ಷನ್ ಡಾಕ್ಟರ್ BR ಅಂಬೇಡ್ಕರ್, ಮೂರನೆಯ ಆಪ್ಷನ್ ಡಾಕ್ಟರ್ BN ರಾವ್, ನಾಲ್ಕನೇ ಆಪ್ಷನ್ ಡಾಕ್ಟರ್ ಜಾಕಿರ್ ಹುಸೇನ್. ಸರಿ ಉತ್ತರ ಡಾಕ್ಟರ್ BR ಅಂಬೇಡ್ಕರ್. ಏಳನೆಯ ಪ್ರಶ್ನೆ, ಭಾರತೀಯ ಸಂವಿಧಾನದ ವೈಶಿಷ್ಟ್ಯ ಎಂದರೆ ಫೆಡರಲ್ ರಾಜ್ಯಾಡಳಿತ ಪದ್ಧತಿಯ ಕೇಂದ್ರಾಪಗಾಮಿ ರೂಪ. ಅಲ್ಲಿ ರಾಜ್ಯಗಳಿಗಿಂತ ಕೇಂದ್ರವು ಯಾವ ಮಾದರಿಯನ್ನು ಆಧರಿಸುತ್ತದೆ? ಒಂದನೆಯ ಆಪ್ಷನ್ ಬ್ರಿಟನ್ ಮಾದರಿ, ಎರಡನೆಯ ಆಪ್ಷನ್ ಜಪಾನ್ ಮಾದರಿ, ಮೂರನೆಯ ಆಪ್ಷನ್ UAE ಮಾದರಿ, ನಾಲ್ಕನೇ ಆಪ್ಷನ್ ಕೆನಡಾದ ಮಾದರಿ. ಸರಿ ಉತ್ತರ ಕೆನಡಾದ ಮಾದರಿ. ಎಂಟನೆಯ ಪ್ರಶ್ನೆ, ಭಾರತದ ಸರ್ವೋಚ್ಚ ನ್ಯಾಯಾಲಯವು ಯಾವಾಗ ಉದ್ಘಾಟನೆಯಾಯಿತು? ಒಂದನೆಯ ಆಪ್ಷನ್ 28 ಜನವರಿ 1950, ಎರಡನೆಯ ಆಪ್ಷನ್ 26 ಜನವರಿ 1952, ಮೂರನೆಯ ಆಪ್ಷನ್ 28 ಜನವರಿ 1952, ನಾಲ್ಕನೇ ಆಪ್ಷನ್ 26 ಜನವರಿ 1948. ಸರಿ ಉತ್ತರ 28 ಜನವರಿ 1950. ಒಂಬತ್ತನೆಯ ಪ್ರಶ್ನೆ, ಭಾರತದ ಆರ್ಥಿಕತೆಯನ್ನು ಉದಾರೀಕರಣಗೊಳಿಸಿದಾಗ ಪ್ರಧಾನಮಂತ್ರಿ ಯಾರಾಗಿದ್ದರು? ಒಂದನೆಯ ಆಪ್ಷನ್ ದೇವೇಗೌಡ, ಎರಡನೆಯ ಆಪ್ಷನ್ ಮನಮೋಹನ್ ಸಿಂಗ್, ಮೂರನೆಯ ಆಪ್ಷನ್ ಚಂದ್ರಶೇಖರ್, ನಾಲ್ಕನೇ ಆಪ್ಷನ್ ನರಸಿಂಹರಾವ್. ಸರಿ ಉತ್ತರ ನರಸಿಂಹರಾವ್. ಹತ್ತನೆಯ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಪರೋಕ್ಷ ತೆರಿಗೆ? ಒಂದನೆಯ ಆಪ್ಷನ್ ಬಂಡವಾಳ ಲಾಭ ತೆರಿಗೆ, ಎರಡನೆಯ ಆಪ್ಷನ್ ಆಸ್ತಿ ತೆರಿಗೆ, ಮೂರನೆಯ ಆಪ್ಷನ್ ಅಬಕಾರಿ ತೆರಿಗೆ, ನಾಲ್ಕನೇ ಆಪ್ಷನ್ ಸ್ಥಿರಾಸ್ತಿ ತೆರಿಗೆ. ಸರಿ ಉತ್ತರ ಅಬಕಾರಿ ತೆರಿಗೆ. 11ನೆಯ ಪ್ರಶ್ನೆ, ಸುವರ್ಣ ಕ್ರಾಂತಿ ಡ್ಯಾಶ್ಗೆ ಸಂಬಂಧಿಸಿದೆ? ಒಂದನೆಯ ಆಪ್ಷನ್ ಅಮೂಲ್ಯ ಖನಿಜಗಳು, ಎರಡನೆಯ ಆಪ್ಷನ್ ದ್ವಿದಳ ಧಾನ್ಯಗಳು, ಮೂರನೇ ಆಪ್ಷನ್ ತೋಟಗಾರಿಕೆ ಮತ್ತು ಜೇನು, ನಾಲ್ಕನೇ ಆಪ್ಷನ್ ಸೆಣಬು. ಸರಿ ಉತ್ತರ ತೋಟಗಾರಿಕೆ ಮತ್ತು ಜೇನು. 12ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಯ ಆದಾಯ ಎಂದು ಕರೆಯುತ್ತಾರೆ? ಒಂದನೆಯ ಆಪ್ಷನ್ ಅಂಶ ವೆಚ್ಚದಲ್ಲಿ NNP, ಎರಡನೆಯ ಆಪ್ಷನ್ ಮಾರುಕಟ್ಟೆ ಬೆಲೆಯಲ್ಲಿ NNP, ಮೂರನೆಯ ಆಪ್ಷನ್ ಮಾರುಕಟ್ಟೆ ಬೆಲೆಯಲ್ಲಿ GNP, ನಾಲ್ಕನೇ ಆಪ್ಷನ್ ಅಂಶ ವೆಚ್ಚದಲ್ಲಿ GNP. ಸರಿ ಉತ್ತರ ಅಂಶ ವೆಚ್ಚದಲ್ಲಿ NNP. 13ನೇ ಪ್ರಶ್ನೆ, ಕೆಳಗಿನ ಯಾವ ಹಂತದ ನಿರುದ್ಯೋಗವು ಆರ್ಥಿಕತೆಯ ಭಾಗಶಃ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ? ಒಂದನೆಯ ಆಪ್ಷನ್ ಆವರ್ತಕ ನಿರುದ್ಯೋಗ, ಎರಡನೆಯ ಆಪ್ಷನ್ ಕಾಲೋಚಿತ ನಿರುದ್ಯೋಗ, ಮೂರನೇ ಆಪ್ಷನ್ ಘರ್ಷಣೆಯ ನಿರುದ್ಯೋಗ, ನಾಲ್ಕನೇ ಆಪ್ಷನ್ ರಚನಾತ್ಮಕ ನಿರುದ್ಯೋಗ. ಸರಿ ಉತ್ತರ ಘರ್ಷಣೆಯ ನಿರುದ್ಯೋಗ. 14ನೇ ಪ್ರಶ್ನೆ, ಭಾರತದಲ್ಲಿ ಒಬ್ಬ ವ್ಯಕ್ತಿಯು ಡ್ಯಾಶ್ ದಿನಗಳವರೆಗೆ ಕೆಲಸ ಮಾಡಿದರೆ ಅವನನ್ನು ಉದ್ಯೋಗಿ ಎಂದು ಕರೆಯಲಾಗುತ್ತದೆ? ಒಂದನೆಯ ಆಪ್ಷನ್ 365, ಎರಡನೆಯ ಆಪ್ಷನ್ 300, ಮೂರನೇ ಆಪ್ಷನ್ 273, ನಾಲ್ಕನೇ ಆಪ್ಷನ್ 233. ಸರಿ ಉತ್ತರ 273.
15ನೇ ಪ್ರಶ್ನೆ, ಯೋಜನಾ ಆಯೋಗವನ್ನು ಯಾವಾಗ ಸ್ಥಾಪಿಸಲಾಯಿತು? 1ನೇ ಆಪ್ಷನ್ 2019, 2ನೇ ಆಪ್ಷನ್ 2000, 3ನೇ ಆಪ್ಷನ್ 1947, 4ನೇ ಆಪ್ಷನ್ 1950. ಸರಿ ಉತ್ತರ 1950.